ಪೊಲೀಸ್ ತನಿಖೆ ಆಯ್ತು, ಸಿಬಿಐ ತನಿಖೆ ಆಯ್ತು, ತನಿಖೆ ಮಾಡಿಸ್ಲಿಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ ನೀವು? ತನಿಖೆ ಅಂದ್ರೆ ನೋಡಿಮ್ಮ, ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಪೂರ ಇದಕ್ಕಾಗಿ ಇವರು ತನಿಖೆ ನಡೆಸಿಲ್ಲ ಅಂದ್ಬಿಟ್ಟು ಇವ್ರ ಮೇಲೇನೆ ಅನುಮಾನ. ನಮಗೆ ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋದು ಅನುಮಾನ. ನೋಡಿ, ಪೊಲೀಸರು ಒಂದ್ಸರಿ FIR ಆದಮೇಲೆ ತನಿಖೆ ಮಾಡೋದು ಪೊಲೀಸ್ ಇಲಾಖೆಗೆ. ನಾವು ಯಾವುದೇ ಮಂತ್ರಿ ಆಗಲಿ ಇನ್ನೊಬ್ಬ MLA ಆಗಿ ಹೋಗಿ ಎಂಟ್ರಿ ಆಗೋಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ. ಆ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಇರಬೇಕು. ಬೇರೆ ಬೇರೆ ಇದರಲ್ಲಿ ಫೋನ್ ಮಾಡ್ಬೋದು. ಆದರೆ ಯಾರು ಕೂಡ ಪೊಲೀಸರ ಒಂದು ವ್ಯವಹಾರ ಮಾತಾಡಿದ್ರೆ ಎಲ್ಲ ಫೋನ್ಗಳನ್ನು ಕೂಡ ಎಲ್ಲ ಫೋನು ಪೊಲೀಸದು ಟ್ಯಾಪ್ ಆಗಿರ್ತೈತೆ, ಗೊತ್ತಿರಲಿ ಎಲ್ಲರಿಗೂ. ಎಲ್ಲ ಗೃಹ ಸಚಿವರದು ನಾನಲ್ಲ, ಅಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಎಲ್ಲ ಗೃಹ ಸಚಿವರದು CMದು ಫಾಲೋ ಮಾಡ್ತಾರೆ. ನಾವು ಎಲ್ಲಿ ಹೋಗ್ತೀರಿ, ಯಾರನ್ನ ಭೇಟಿ ಮಾಡ್ತೀರಿ, ಇದೆಲ್ಲ ನಾವು ಹೇಳೋಕ್ಕಾಗಲ್ಲ. ಭೇಟಿ ಮಾಡ್ತೀರಿ, ದಿನನಿತ್ಯ ನಮ್ಮ ಚಟುವಟಿಕೆ ಏನು, ನಾವು ಯಾವುದೋ ಪಾಕಿಸ್ತಾನ ಜೊತೆ ಏನಾನ ಮಾತಾಡ್ತೀರಾ, ಬಾಂಗ್ಲಾದೇಶ ಜೊತೆ ಮಾತಾಡ್ತೀರಾ, ಇದೆಲ್ಲನೂ ಕೂಡ IB ನಮ್ಮನ್ನು ಫಾಲೋ ಮಾಡ್ತಾ ಇರ್ತೈತೆ. ನಾವು ಪ್ರತಿಯೊಂದು ಮಾತಾಡೋ ಫೋನನ್ನು ಕೂಡ ನಮ್ಮದು ಅಬ್ಸರ್ವ್ ಇರ್ತೈತೆ. ಯಾರು ಫೋನ್ ಮಾಡಿ ನೀನು ಇದನ್ನು ತಪ್ಪಿಸ್ಬಿಡು, ನೀನು ಹೀಗೆ ಮಾಡಿಬಿಡು ಅಂತ ಯಾರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದು ಕೊಲೆ ಕೇಸು. ಕೊಲೆ ಕೇಸಲ್ಲಿ ಯಾರು ಎಂಟ್ರಿ ಆಗೋಕ್ಕೆ ಆಗೋದು ಇಲ್ಲ. ಸೌಜನ್ಯ ಕೇಸಲ್ಲಿ ನ್ಯಾಯಯುತವಾಗಿ ತನಿಖೆ ಮಾಡುವಂಥ ಆದೇಶ ಸರ್ಕಾರದ ಕಡೆಯಿಂದ ನಾವು ಮಾಡಿದ್ದೀರಿ. ತನಿಖೆ ಆಗಿದೆ, ಅದು ಒಂದೇ ದಿನ ಆಗಿಲ್ಲ. ತನಿಖೆ ಕಾಂಗ್ರೆಸ್ ಇದ್ದಾಗೂ ಆಗಿದೆ, ಎಲ್ಲರೂ ಇದ್ದಾಗೂ ಆಗಿದೆ. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಪರಾಧಿ ಆಗಿದ್ದವನು ಬಿಡುಗಡೆ ಆಗಿದ್ದಾನೆ. ಆದರೆ ನಿಮ್ಮ ಪ್ರಕಾರ ಏನು ಗೃಹ ಇಲಾಖೆನೇ ಫೇಲ್ಯೂರ್ ಆಗಿದೆ ಅಂತನಾ? ಅಲ್ಲ, ಸರ್ಕಾರಗಳು ನಮ್ದೊಂದೇ ಸರ್ಕಾರ ಇರಲಿಲ್ಲಲ್ಲ ತನಿಖೆ ಆದಾಗ. ಅಲ್ಲ ಅಲ್ಲ, BJP ಇತ್ತು, ಕಾಂಗ್ರೆಸ್ ಇತ್ತು, ಜನತಾದಳನೂ ಇತ್ತು. ತನಿಖೆ ಮಾಡ್ಬೇಕಾಯ್ತು. ಈ ಪ್ರಾಸಿಕ್ಯೂಷನ್ ಸರಿಯಾಗಿ ವಾದ ಮಾಡಿಲ್ಲ ಅಂತೇಳಿ ಈಗ ಆಪಾದನೆ ಮಾಡ್ತಾ ಇದ್ದಾರೆ. ಸರ್, ಈಗ ಪ್ರಾಸಿಕ್ಯೂಷನ್ ಮರು ತನಿಖೆ ಮಾಡ್ಲಿಕ್ಕೆ ನೀವು ಒತ್ತಾಯ ಮಾಡ್ಬೋದಲ್ಲ ಸರ್ಕಾರಕ್ಕೆ? ಅದನ್ನ ಮಾಡ್ದೇನೆ ನಿಯೋಗ ಹೊರಡೋದ್ರಿಂದ ಸೌಜನ್ಯಗೆ ನ್ಯಾಯ ಸಿಗುತ್ತಾ, ಯಾರಿಗೆ ನ್ಯಾಯ ಸಿಗುತ್ತೆ? ಇದು ರಾಜಕೀಯ ನಿಯೋಗ ಅಂತ ಅನ್ಸುತ್ತೆ ನಮಗೆ. ನ್ಯಾಯಯುತವಾದಂಥ ತನಿಖೆ ಮಾಡುವಂಥದ್ದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ನೀವು CBIಗನ ಕೊಡಿ, ನೀವು SITನ ಮಾಡಿ, ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತೀರಿ. ಇವತ್ತಿರೋ ಕಾಂಗ್ರೆಸ್ ಸರ್ಕಾರ ತನಿಖೆಯನ್ನು ಮಾಡಲಿ, ಅದಕ್ಕೆ ನಮ್ಮ ಪೂರ್ತಿ ಬೆಂಬಲ, ನಮ್ಮ ರಿಕ್ವೆಸ್ಟನ್ನು ನಾವು ಮಾಡ್ತಾ ಇದ್ದೀರಿ. ಮಾಡಿ ಅಂತೇಳಿ, ಮಾಡಿ ಅಂತ ಹೇಳ್ತೀನಿ. ನೀವೊಂದು ಮಾತು ಹೇಳ್ತಾ ಇದ್ರಿ, ಒಂದು 10 ಸರಿ ಹೇಳಿದ್ದೀನಿ. 10 ಸರಿ ತನಿಖೆಗೆ ನಾನು ಒತ್ತಾಯ ಮಾಡಿದ್ದೀನಿ. 10 ಸರಿ ತನಿಖೆಗೆ ಒತ್ತಾಯ ಮಾಡಿದ್ದೀನಿ. ನೀವು ಧರ್ಮಸ್ಥಳ ಅನ್ಬೇಡಿ ಅಂತ ಹೇಳ್ತೀರಾ. ಪದ್ಮನಾಭನಗರ ಅನ್ಬೇಕಾಗತ್ತೆ, ಬನಶಂಕರಿ ಅನ್ಬೇಕಾಗತ್ತೆ, ಬಸವನಗುಡಿ ಅನ್ಬೇಕಾಗತ್ತೆ. ಧರ್ಮಸ್ಥಳ ಅಂದಿರ ಇನ್ನೇನಂತಾರೆ? ಪ್ರಶ್ನೆ ಕೇಳಿ. ಅಲ್ಲ ರೀ, ಈಗ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ರು. ಈಗ ಪದ್ಮನಾಭನ ಅಲ್ಲಿ ಯಾವನೋ ಒಬ್ಬ ಪಾಕಿಸ್ತಾನದವನು ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ರೆ ಏನು ಧರ್ಮಸ್ಥಳಕ್ಕೆ ಪದ್ಮನಾಭ ಕೆಟ್ಟ ಹೆಸರು ಬರ್ತತೆ. ಸಿಕ್ಕಾಕೊಂಡಾನೆ ಯಾವನಿದಾನೆ ಅವ್ರಿಗೆ ಬರೋದು ಯಾರು? ಅದಕ್ಕೆ ಬರೋವಂಥದ್ದು ಆ ವ್ಯಕ್ತಿ ಹೆಸರು ಧರ್ಮಸ್ಥಳ, ಪದ್ಮನಾಭನಗರ, ಜಯನಗರ, ಕರ್ನಾಟಕ ಅಲ್ಲ. ಯಾವನು ಮಾಡಿದನೋ ಅವನಿಗೆ ಬರೋದು, ಆ ಊರಿಗಲ್ಲ ಹೆಸರು ಬರೋದು. ಅಷ್ಟು ಕಾಮನ್ ಸೆನ್ಸ್ ಇದ್ದರೆ ಸಾಕು. ಅಶೋಕ್ ಸರ್, ನೀವು ಇವಾಗ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀರಾ, ದಯವಿಟ್ಟು ಧರ್ಮಸ್ಥಳದ ಬಗ್ಗೆ ಮಾತಾಡೋಣ. ಅದು ಶತ್ರು ದೇಶದ ಬಗ್ಗೆ ಏನೀಗ ಹೆಸರು ಫ್ಯಾಷನ್ ಆಗಿಬಿಟ್ಟಿದೆಯಾ ಬಿಜೆಪಿ ಅವ್ರಿಗೆ? ಬಿಜೆಪಿ ಅವ್ರಿಗೆ ಫ್ಯಾಷನ್ ಶತ್ರು ದೇಶ ಹೆಸರು ತಗೊಳ್ಳೋದು, ಮಸೀದಿ ಅಂತ ಹೇಳೋದು ಫ್ಯಾಷನ್. ಪಾಕಿಸ್ತಾನ ಪರವಾಗಿದೆಯಾ ನೀನು? ಪಾಕಿಸ್ತಾನ ಪರವಾಗಿಲ್ಲ, ನಾವು ಶತ್ರು ದೇಶ ಅಂತ ಇದೀವಿ. ನೀವು ಪಾಕಿಸ್ತಾನ ಹೆಸರು ತಗೊಳ್ತಾ ಇರೋದು, ನಾವು ತಗೊಳ್ತಾ ಇಲ್ಲ. ಬಿಜೆಪಿ ಅವ್ರು ತಗೊಳ್ಳೋದು, ನಾವು ಯಾವುದೇ ಕಾರಣಕ್ಕೆ ಶತ್ರು ದೇಶ ಅಂತ ಹೇಳ್ತೀವಿ. ನಾವು ಶತ್ರು ದೇಶ ಅಂತೀವಿ, ನೀವು ಶತ್ರು ದೇಶ ಅನ್ನಿ. ಪಾಕಿಸ್ತಾನ ಹೆಸರು ತಗೊಂಡ್ಬೇಡಿ ದಯವಿಟ್ಟು. ಪಾಕಿಸ್ತಾನದವರೇನೋ ಬಂದು ವಿಧಾನಸೌಧದಲ್ಲಿ ನಿಮ್ಮ ಯಾರೋ ರಾಜ್ಯಸಭಾ MP ಅವರು ಮೆರವಣಿಗೆ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ಅವಾಗ ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ? ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ ಅವರು ವಿಧಾನಸೌಧದಲ್ಲಿ. ಏನ್ ಮಾಡಿದ್ರಿ ಅವಾಗ? ನಿಮ್ದೇ ಸರ್ಕಾರ ಇತ್ತಲ್ಲ, ಏನ್ ಮಾಡಿದ್ರಿ? ಯಾವ ಜೈಲ್ಗೆ ಹಾಕಿದ್ರ ಅವ್ರಿಗೆ? ಗುಂಡೊಡ್ದಿದ್ದೀರ ಅವ್ರನ್ನ? ಗುಂಡು ಹಾಕಿದ್ದೀರ ಅವ್ರ ಮೇಲೆ? ಈಗ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಗುಂಡು ಹಾಕಿದ್ರ ಅವ್ರ ಮೇಲೆ ಸರ್ಕಾರ ಹಾಕಿದ್ರ? ಪಾಕಿಸ್ತಾನದ ಹೆಸರು ಹೇಳಿದ್ರೆ ಬೇಜಾರಾಗ್ತೈತಂತೆ. ಯಾಕೆ? ನಮ್ಮ ಬಂದು ಇಲ್ಲಿ ಹಿಂದೂಗಳ ಹೆಸರು ಹೇಳಿ ಅಲ್ಲಿ ಗುಂಡಾರ್ಸ್ಬಿಟ್ಟು ಹೋದ್ರಲ್ಲ ಕಾಶ್ಮೀರದಲ್ಲಿ. ನೀನು ಹಿಂದೂನಾ ಅಂತೇಳಿ ಗುಂಡಾರ್ಸೋದ್ರಲ್ಲ, ಸಂತೋಷ ಆಯ್ತಾ? ಅವ್ರಿಗೆ ಪಾಕಿಸ್ತಾನದವ್ರಿಗೆ ಸನ್ಮಾನ ಮಾಡ್ಬೇಕಾ? ನಾವು ಸನ್ಮಾನ ಮಾಡ್ಬೇಕಾ ಪಾಕಿಸ್ತಾನದವ್ರಿಗೆ?
ಅಶೋಕ್ ಸರ್ ನಮಸ್ಕಾರ. 100 ಸರಿ ಹೇಳ್ತೀನಿ, 1000 ಸರಿ ಹೇಳ್ತೀನಿ, ಪಾಕಿಸ್ತಾನ ದೇಶದ್ರೋಹಿ ಪಾಕಿಸ್ತಾನ. ಅದು ನಮ್ಮ ದೇಶದ ಜನರುಗಳನ್ನ ಲೂಟಿ ಮಾಡುವಂತ ಪಾಕಿಸ್ತಾನ. ಅವ್ರ ಬಗ್ಗೆ ನೀವು ಪ್ರೀತಿ ತೋರ್ಸೋದಾದ್ರೆ ನಿಮ್ಗೆಲ್ಲೋ ಒಂದು ಅವ್ರ ಕಡೆ ಬಹಳ ಸಿಂಪತಿ ಇದ್ದಂಗೆ ಕಾಣಿಸುತ್ತೆ. ಸರ್ ಈಗ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ ಸರ್, ಈ SIT ರಚನೆ ಮಾಡಿದ್ದಾರೆ. SIT ರಚನೆ ಮಾಡಿ ಅನೇಕ ಆರೋಪಿಗಳನ್ನವರು, ಯಾರು ಯೂಟ್ಯೂಬ್ನವ್ರು ಆಗಿರ್ಬೋದು, ಮಟ್ಟಣ್ಣನವ್ರು ಆಗಿರ್ಬೋದು, ತಿಮ್ರೋಡಿ ಆಗಿರ್ಬೋದು, ಯಾರೇ SIT ತನಿಖೆಯಿಂದ ಆಚೆ ಬರೋವಾಗ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ ಮಾಧ್ಯಮದವರು, ನಿಮಗೆ SIT ತನಿಖೆ ಅಂತ ತೃಪ್ತಿ ಆಗಿದೆಯಾ ಅಂತ. ಸರ್ ನನಗೆ ಸಂದೇಹ ಏನು ಅಂದರೆ ಅವರೆಲ್ಲ ಖುಷಿಯಾಗಿ ನಕ್ಕೊಂಡ್ಬರ್ತಾ ಇದ್ದಾರೆ, ತೃಪ್ತಿ ಆಗಿದೆ ಅಂತ. ಯಾರು ತೃಪ್ತಿ ಆಗಿದೆ ಸರ್? ಆರೋಪಿಗಳು ತೃಪ್ತಿ ಆಗಿದೆಯೋ ಅಥವಾ ನ್ಯಾಯಕ್ಕೆ ತೃಪ್ತಿ ಆಗಿದೆಯೋ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಿಮ್ ತೃಪ್ತಿ ಆಗಿದೆ ಹೇಳಿ ಸರ್. ನನಗಂತೂ ತೃಪ್ತಿ ಇಲ್ಲ ಸರ್. ಅಂದ್ರೆ ನಿಮ್ ಪ್ರಕಾರ SIT ತನಿಖೆ ಬಗ್ಗೆನೂ ನಿಮ್ಗೆ ಅನುಮಾನ ಇದೆಯಾ? ಹೌದು, ಇಷ್ಟು ದಿವಸ ಆದ್ರೂ ಇನ್ನೂ ಪೂರ್ತಿ ಆಗಿಲ್ಲ. ಹೆಚ್ಚು ಕಮ್ಮಿ 1.5 ತಿಂಗಳಾಯ್ತು, ಇನ್ನೂ SIT ತನಿಖೆ ಆಚೆ ಬಂದಿಲ್ಲ. ಆರೋಪಿಗಳು ಮಾತ್ರ ಬಹಳ ಖುಷಿಯಾಗಿ ಆಚೆ ಬಂದು ತೃಪ್ತಿದೆ ಅಂತ ಇದ್ದಾರೆ. ಯಾರಿಗೆ ತೃಪ್ತಿ? ನ್ಯಾಯಕ್ಕೆ ತೃಪ್ತಿನ, ಆರೋಪಿಗಳ ತೃಪ್ತಿನ, ಅಥವಾ ತಮಗೆ ಮುಂದೆ ಏನಾಗಿದೆ ಸರ್ಕಾರದ ತೃಪ್ತಿನ ಹೇಳಿ ಸರ್ ದಯವಿಟ್ಟು. ನೋಡಿ, SIT ತನಿಖೆ ಮಾಡಿರುವಂಥದ್ದು ನಾವು ಸ್ವಾಗತ ಮಾಡಿದಿರಿ. SIT ತನಿಖೆ ಮಾಡಬೇಕಾದ್ರೆ ಒಂದು ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಅಂತ ಇರಬೇಕು, ಜ್ಞಾನ ಇರಬೇಕು. ಕಾಮನ್ ಸೆನ್ಸ್ ಅಂದರೆ ಜ್ಞಾನ ಇರಬೇಕು. ಯಾವ ತನಿಖೆಯನ್ನು ನಾವು ಕೊಡ್ಬೋದು? ಈಗ ಗೃಹ ಸಚಿವರಿಗಿರ್ಬೋದು, ಹೋಮ್ ಮಿನಿಸ್ಟ್ರಿಗೆ ಪ್ರತಿದಿನ 1000 ಬರ್ತೈತೆ. CBI ಕೊಡಿ, ED ಕೊಡಿ, SIT ಮಾಡಿ ಅಂತ ಎಲ್ಲ ಕೊಡ್ತೀರಾ? ನಾವು ಕೊಡಲ್ಲ. ಯಾಕಂದರೆ ಅದು ಸತ್ಯಾಸತ್ಯತೆ. ಸರ್ಕಾರ ಅಂದರೆ 1000 ಜನ IAS IPS ಅಧಿಕಾರಿಗಳಿರ್ತಾರೆ ಅಡ್ವೈಸ್ ಮಾಡೋಕ್ಕೆ. ಇಲ್ಲಿ SITಗೆ ಕೊಟ್ರಲ್ಲ ನೀವು, ಆ ಬುರುಡೆ ಮನುಷ್ಯ ಯಾರು ಅಂತ ಚೆಕ್ ಮಾಡಿದ್ರೆ ನೀವು? ಅವನು ಎಲ್ಲೋನು ಅಂತ ಚೆಕ್ ಮಾಡಿದ್ರ? ಅವನ ಪೂರ್ವಾಪರ ಚೆಕ್ ಮಾಡಿದ್ರ? ಏನೂ ಇಲ್ಲ. ಯಾರೋ ಅವರ ಹಿಂಬಾಲಕರು ಹೇಳಿದ್ರು ಅಂತೇಳಿ, ಈ ಪ್ರಗತಿಪರರ ಒಂದು ಗ್ಯಾಂಗ್ ಇದೆಯಲ್ಲ, ಹೇಳಿದ್ರು ಅಂತೇಳಿ ಕೊಟ್ಬಿಟ್ರಿ ನೀವು ತನಿಖೆಗೆ. ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ? 4 ಕೋಟಿ ಖರ್ಚಾಗಿದೆ ಇದುವರೆಗೂ. 3 ರಿಂದ 4 ಕೋಟಿ ಖರ್ಚಾಗಿದೆ. ಯಾರಪ್ಪನ ದುಡ್ಡು ಇದು? ಜನರ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಇದು. ಹೆಂಗೆ ಕೊಟ್ರಿ ನೀವು? ಆಯಿತು, ನಾಳೆ ಯಾವುದೋ ನನ್ನ ಹತ್ರ ಬಂದಿದ್ರು, ಮಸೀದಿಗಳಲ್ಲಿ ಹಿಂಗೆ ಅವ್ಯವಹಾರ ಆಗ್ತಾ ಇದೆ, ಮಸೀದಿಯಲ್ಲಿ ಈ ಥರ ಕೊಲೆಗಳಾಗಿದೆ ಅಂತ 1000 ಕಂಪ್ಲೇಂಟ್ ಬಂದಿದೆ. ಯಾಕೆ ಹೋಗಿ ಅಲ್ಲಿ ಅಗ್ದಿಲ್ಲ, ಮಸೀದಿಯಲ್ಲಿ ಅಗ್ದಿಲ್ಲ? ಅಗಿಬೇಕಾಯ್ತಲ್ಲ. ಧರ್ಮಸ್ಥಳದಲ್ಲಿ ಅಗಿಯೋರು ನೀವು ಮಸೀದಿಯಲ್ಲಿ ಹೋಗಿ ಅಗಿಬೇಕಲ್ಲ ಕಂಪ್ಲೇಂಟು. 1000 ಬಂದಿದೆ ಕಂಪ್ಲೇಂಟು. ನಾನಿದ್ದಾಗೂ ಬಂದಿದೆ, ಇವತ್ತು ಬಂದಿದೆ. ಮಾಡಲ್ಲ ನೀವು. ಮಸೀದಿಗೊಂದು ನ್ಯಾಯ, ದೇವಸ್ಥಾನಗಳಿಗೊಂದು ನ್ಯಾಯ. ಮನೆ ಹೇಳಿದ್ರು ಅವರು, ಚಾಮುಂಡಿ ಬೆಟ್ಟನೇ ಹಿಂದೂಗಳದಲ್ಲ. ಗುಡ್, ಹೇಳಿ, ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ. ಧೈರ್ಯವಾಗಿ ಹೋಗಿ ನಿಂತ್ಕೊಂಡು ಚಾಮುಂಡಿ ಬೆಟ್ಟ ಹೇಳಿಬಿಟ್ರಿ ನೀವು. ಹೋಗಿ ಮಸೀದಿ ಮುಂದೆ ನಿಂತ್ಕೊಂಡು ಇದು ಮಸೀದಿ ಅಲ್ಲ ಅಂತ ಹೇಳ್ತೀರಾ? ದಮ್ಮಿದೆ ನಿಮಗೆ? ಹೇಳಿ, ಕಮಾನ್. ಯಾಕೆ ಈ ತಾರತಮ್ಯ? ಇದನ್ನೇ ನಾವು ಹೇಳ್ತಾ ಇರೋದು ತುಷ್ಟೀಕರಣ ರಾಜಕಾರಣ, ವೋಟ್ ಪಾಲಿಟಿಕ್ಸ್ ಅಂತ ಹೇಳ್ತಾ ಇರೋದು. ಬಟ್ ನೀವೇನು ಕಮ್ಮಿ ಮಾಡ್ತಿದ್ದೀರಾ ಅಶೋಕ್ ಸರ್? ಇನ್ನೂ SIT ತನಿಖೆ ಪ್ರಾರಂಭ ಆಗಿತ್ತು, ಆಗ್ಲೇ ನೀವು ಡಿಕ್ಲೇರ್ ಮಾಡಿಬಿಟ್ರಿ ಇದ್ರ ಹಿಂದೆ ಬಂದವನೊಬ್ಬ ಮುಸಲ್ಮಾನ, ಇದ್ರ ಹಿಂದೆ ಇರೋದು ಕಮ್ಯುನಿಸ್ಟ್ಗಳಂದ್ರೆ ಕಮ್ಮಿ ನಿಷ್ಠೆ ಇರೋರು. ನೀವೇನು ಕಮ್ಮಿ ರಾಜಕಾರಣ ಮಾಡ್ತಿಲ್ಲ? ಕಮ್ಯುನಿಸ್ಟೇ, ಪಕ್ಕಾ ಕಮ್ಯುನಿಸ್ಟೇನೇ ಇರೋದು ಅವ್ರಿಗೆ. ಈಗ ಎಲ್ಲೋದ್ರು ಅವರೆಲ್ಲ? ಈಗೆಲ್ಲ ಗುಂಡಿ ಎಗಿತಾವ್ರಲ್ಲ, ಎಲ್ಲೋದ್ರು ಆ ಕಮ್ಯುನಿಸ್ಟ್ ಅವರು? ಅಲ್ಲ ರೀ, ಇದಕ್ಕೆ ಕೇರಳ ಸರ್ಕಾರ ಸಂಬಂಧ ಏನು? ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದು ಇದು. ಕೇರಳ ಸರ್ಕಾರದ ಸಂಬಂಧ ಏನಿದೆ ಇದಕ್ಕೆ? ತಮಿಳ್ನಾಡವರು ಇದಕ್ಕೆ ಯಾಕೆ ಎಂಟ್ರಿ ಆಗ್ತಾರೆ? ಇದಕ್ಕೆ ಅಲ್ಜೀರಾ, ದುಬೈಯಲ್ಲೋ ಎಲ್ಲೋ ಇರೋದು ಅದು ಅಲ್ಜೀರಾ, ಅಲ್ ಜಜೀರಾ, ಅಲ್ಲಿ ಹೆಂಗೆ ಬಂದ್ಬಿಡ್ತೈತೆ? ಅಂದರೆ ವ್ಯವಸ್ಥಿತ ಸಂಚು ಇದು. ಈಗ ಮರ್ಡರ್ ಆಗಿದೆ, ಈಗ ಅವ್ರು ಯಾರು ಹೇಳಿದ್ರು ಪದ್ಮನಾಭನಗರ ಮರ್ಡರ್ ಆಗಿದ್ರೆ ಪದ್ಮನಾಭನಗರದಲ್ಲಿ ಚರ್ಚೆ ಆಗ್ತೈತಪ್ಪ, ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಚರ್ಚೆ ಆಗ್ತೈತೆ. ಇಲ್ಲ ಅಲ್ಜೀರಾಗ ಹೋಗ್ಬಿಟ್ರೆ, ಕೇರಳ ಹೋಗ್ಬಿಟ್ರೆ, ತಮಿಳ್ನಾಡಿಗೆ ಹೋದ್ರೆ ಏನೇನು ಬೇಕಿದು? ದೇಶ ವಿರೋಧಿ ಅಂತಾನೆ ತಾನೇ ಹೇಳ್ಬೇಕು ನಾವು, ಹೇಳ್ಬೇಕಲ್ಲ. ಅದನ್ನ ನಾನು ಕೇಳ್ತಾ ಇರೋದು ಪ್ರಶ್ನೆಯಲ್ಲಿ. ಇದರಿಂದ ಗ್ಯಾಂಗ್ ಇದೆ, ಬುರುಡೆ ಗ್ಯಾಂಗ್ ಇದೆ. ಈ ಬುರುಡೆ ಗ್ಯಾಂಗು SIT ಹಿಡಿತಾ ಇದ್ದಾರೆ. ನಾನು SIT ಮೇಲೆ ತಪ್ಪು ಅಂತ ಅವ್ರು ಕೇಳಿದ್ರು. SIT ತಪ್ಪು ಅಂತ ಅಲ್ಲ, ಹಿಡಿತಾ ಇದ್ದಾರೆ. ಕೆರೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ತಿಮಿಂಗಲ ಬೇಕು ಇಲ್ಲಿ. ಅದಕ್ಕೆ ನಾವು NI ತನಿಖೆಗೆ ತಿಮಿಂಗಲ ಹಿಡಿಯೋಷ್ಟು ದೊಡ್ಡ ಬಲ ಇರೋದು ನಿಮ್ಮ ಸರ್ಕಾರ ಕೇಂದ್ರದಲ್ಲಿದೆ ಸರ್. NIA ತನಿಖೆ ಆಗಬೇಕು ಅಂತ ಹೇಳಿ ಮಠಾಧೀಶರು ಹೋಗಿ ಮನವಿ ಮಾಡಿದ್ರು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪತ್ರ ಬರೆದ್ರು. ಯಾಕೆ ರೆಸ್ಪಾಂಡ್ ಮಾಡ್ತಿಲ್ಲ? ಕೇಂದ್ರದಲ್ಲಿರುವ BJP ಸರ್ಕಾರಕ್ಕೆ ಇನ್ನೂ ಇಲ್ಲಿ ಆಗ್ತಾ ಇರುವ ವಿಚಾರದ ಬಗ್ಗೆ ಸೀರಿಯಸ್ನೆಸ್ ಅರಿವಾಗಿಲ್ವಾ, ಅಥವಾ ಅರಿವು ಮಾಡೋ ಪ್ರಯತ್ನ ರಾಜ್ಯದ BJPಗರು ಮಾಡಲಿಲ್ವಾ ಅಂತ ಹೇಳಿ? ಅದು ಜವಾಬ್ದಾರಿ ಇರೋ ಸರ್ಕಾರ ಕೇಂದ್ರದಲ್ಲಿ. ಯಾವನ ಬುರುಡೆ ತಗೊಂಡೋಗಿ ಕೊಟ್ಬಿಟ್ಟು ಹಿಂಗೆ ಹಿಡ್ಕೊಂಡು ಬುರುಡೆ ತಗೊಂಡೋಗಿ ಕೊಟ್ಬಿಟ್ಟು ತನಿಖೆ ಮಾಡು ಅಂತ ಹೇಳಿದ್ರಲ್ಲ,
ತನಿಖೆ ಕೊಟ್ಬಿಟ್ರಲ್ಲ ಅಶೋಕ್ ಅವರೇ, ಹಂಗಲ್ಲ. ಈ ಬುರ್ಡೆ ಸರ್ಕಾರ ಅಲ್ಲ, ಅಲ್ಲಿ ಕೇಂದ್ರದಲ್ಲಿರೋದು ಜವಾಬ್ದಾರಿ ಸರ್ಕಾರ. ಅವರು ಈ ವಿಚಾರ ದುಡ್ಡೆಲ್ಲಿಂದ ಬಂತು, ಇದರಲ್ಲಿ ದೇಶ ವಿರೋಧಿ NI ಅಂದ್ರೆ ಏನು? ದೇಶ ವಿರೋಧಿ ಚಟುವಟಿಕೆ ಇರ್ಬೇಕು NI ಇಲ್ಲ, ಹಂಗೆ ಕೊಡಕ್ಕೆ ಬರಲ್ಲ. ಇದರಲ್ಲಿ ಇದೆಯಾ ದುಡ್ಡು, ಯಾವ ದೇಶ ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ, ಇದು ತನಿಖೆ ಆಗಬೇಕು. ಅದಾದ್ಮೇಲೆ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ. ಅಂದ್ರೆ ಇನ್ನು ತನಿಖೆ ಆಗದಲ್ಲೇ ಅಶೋಕ್ ಅವರು ಆರೋಪ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಇನ್ನೂ ಗೊತ್ತಾಗಿಲ್ಲ ಇದರಿಂದ ಷಡ್ಯಂತ್ರ ಇದೆಯಾ ಇಲ್ವಾ, ದೇಶ ವಿರೋಧಿ ಚಟುವಟಿಕೆ ಇದೆಯಾ ಇಲ್ವಾ, ಇನ್ನೂ ಖಾತ್ರಿ ಇಲ್ಲ. ಬಟ್ ಅಶೋಕ್ ಅವರು ಬಿಜೆಪಿಯ ರಾಜ್ಯ ನಾಯಕರು ಆರೋಪ ಮಾಡ್ತಿದ್ದಾರೆ. ನೋಡಿ, ನಾವೇನು ಆರೋಪ ಮಾಡ್ತಾ ಇದ್ದೀರೋ ಅದು ಕೇಂದ್ರಕ್ಕೆ ತಲುಪಲಿ ಅಂತ ಆರೋಪ ಮಾಡ್ತಾ ಇದ್ದೀರಿ. ಸರ್, ನಂದು ಒಂದು ಪ್ರಶ್ನೆ ಅಶೋಕ್ ಸರ್, ನಂದೊಂದು ಪ್ರಶ್ನೆ ಹೇಳಿ ಸರ್. ನೋಡಿ, ನೀವು ಅವಾಗ ದಾರಿ ತಪ್ಪಿಸ್ತಾ ಇದ್ದೀರಾ. ಏನು ದಾರಿ ತಪ್ಪಿಸ್ತಾ ಇದ್ದೀರಾ ಅಂದರೆ, ಮಜೀದಿಯಲ್ಲಿ ಅಲ್ಲಿ ಏನು ಅಲ್ಲಿದ್ದಿತ್ತು, ಆ ಮಜೀದಲ್ಲಿ ಗುಂಡಿಯಲ್ಲಿ ಇದ್ದಿತ್ತು ಅಂತ ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನೀವು ತನಿಖೆ ಮಾಡಿಸ್ಬೋದಿತ್ತು ಅಲ್ವಾ? ನಿಮ್ಮ ಸರ್ಕಾರನೂ ಬಂದಿತ್ತು, ನಿಮ್ಮ ಸರ್ಕಾರದಲ್ಲೂ ನೀವು ತನಿಖೆ ಮಾಡಿಸ್ಬೋದಿತ್ತು. ಒಳಗಡೆ ಬಂದು ನೀವು ಬೇಕಾದ್ರೆ ಮಹಿಳೆಯವ್ರನ್ನ ಕಳಿಸ್ಬಿಟ್ಟು ಪೊಲೀಸು ಮುಖಾಂತರ ಕಳಿಸ್ಬಿಟ್ಟು ನೀವು ತನಿಖೆ ಮಾಡಿಸ್ಬಾರ್ದಿತ್ತು ಅಲ್ವಾ? ನೀವು ಮತ್ತೆ ಅದನ್ನು ಹೇಳ್ತಾ ಇರ್ತೀರಲ್ಲ, ಯಾಕೆ ಹೇಳ್ತೀರ? ತನಿಖೆ ಮಾಡಿಸಿ ಸರ್, ತನಿಖೆ ಮಾಡಿಸಿ ಅದ್ರ ಬಗ್ಗೆ. ಇಲ್ಲಿ ನಡೀತಾ ಇರೋದು ಸೌಜನ್ಯ ಬಗ್ಗೆನೇ ಮಾತಾಡಬೇಕು ನಾವು. ಇವಾಗ ನೀವು ಮಜೀದಿ ಅದು ಇದು ಅಂತ ಹೋದರೆ ಇವಾಗ ನಮಗೂ ಒಂದು ಇದಾಗತ್ತಲ್ವಾ? ಅದು ಹೇಳಬೇಡ್ದು ನೀವು ಅಲ್ವಾ? ನೋಡಿ, ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಈಗ ಯಾವುದೋ ಒಂದು ದರ್ಗಾದಲ್ಲೋ ಮಸೀದಿಯಲ್ಲೋ ಏನಾದರೂ ಹೆಚ್ಚು ಕಮ್ಮಿ ಆದರೆ